ಆತ್ಮೀಯ ವಿದ್ಯಾರ್ಥಿಗಳೇ, ಸೆಷನ್ 15 ಯೂನಿಟ್ 1ನಲ್ಲಿ ಬರೋ ಲಾಸ್ಟ್ ಸೆಷನ್ ಆಗಿರುತ್ತೆ. ಥರ್ಡ್ ಚಾಪ್ಟರ್ನ ಲಾಸ್ಟ್ ಸೆಷನ್ನು ಅಂದರೆ ಥರ್ಡ್ ಚಾಪ್ಟರ್ನಲ್ಲಿ ಬರುವ ಕೆಲವೊಂದು ಪ್ರಾಬ್ಲಮ್ಸು ಮತ್ತು ಕಾನ್ಸೆಪ್ಟ್ ಕ್ವಶನ್ಸ್ ಬಗ್ಗೆ ನಿಮಗೆ ಈ ಸೆಷನ್ನಲ್ಲಿ ತಿಳಿಸ್ಕೊಡೋ ಪ್ರಯತ್ನವನ್ನು ನಾನು ಮಾಡ್ತೀನಿ. ಮೊದಲಿಗೆ ಕೆಲವೊಂದು ಪ್ರಾಬ್ಲಮ್ಸನ್ನು ನೋಡೋಣ. The J is equal to 0 to J is equal to 1 absorption line in a carbon monoxide occurs at a frequency of 1.153 into 10 raised to 11 Hz. Calculate the moment of inertia, bond length and the lowest energy level of the molecule corresponding to J is equal to 1. ಅಂದರೆ ಇಲ್ಲಿ ಡಯಾಟಮಿಕ್ ಮಾಲಿಕ್ಯೂಲ್ ಕಾರ್ಬನ್ ಮಾನಾಕ್ಸೈಡ್, ಅದರ ಫ್ರೀಕ್ವೆನ್ಸಿ ಕೊಟ್ಟಿದ್ದಾರೆ, ಅಬ್ಸಾರ್ಪ್ಷನ್ ಲೈನ್ದು ಸ್ಪೆಕ್ಟ್ರಮ್ದು. ಸೊ ಹಾಗಾದರೆ ಅದರದ್ದು ಮೊಮೆಂಟ್ ಆಫ್ ಇನರ್ಷಿಯಾ, ಬಾಂಡ್ ಲೆಂತ್ ಮತ್ತು ಲೋಯೆಸ್ಟ್ ಎನರ್ಜಿ ಲೆವೆಲ್ದು ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಫಾರ್ J is equal to 1 ಸ್ಟೇಟ್. ಸೊ ಮೊದಲಿಗೆ ಫ್ರೀಕ್ವೆನ್ಸಿ ಈಕ್ವೇಷನ್ನ ತಗೊಳ್ಳೋಣ. ದಟ್ ಈಸ್ ನ್ಯೂ ಇಸ್ ಈಕ್ವಲ್ ಟು h ಕ್ರಾಸ್ ಡಿವೈಡೆಡ್ ಬೈ 2πi ಇಂಟು J+1. ಇದು ಫ್ರೀಕ್ವೆನ್ಸಿ ಈಕ್ವೇಷನ್. ಸೊ ಯೂಸಿಂಗ್ ದಿಸ್ ಈಕ್ವೇಷನ್ ನ್ಯೂ ಇಸ್ ಈಕ್ವಲ್ ಟು ಜೆಗೆ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಜೆ ನ್ಯೂ ಇಸ್ ಈಕ್ವಲ್ ಟು h ಕ್ರಾಸ್ ಡಿವೈಡೆಡ್ ಬೈ 2πi ಬರುತ್ತೆ. ಟ್ರಾನ್ಸಿಷನ್ ಆಗ್ತಿರೋದು J ಟು J+1 ಸ್ಟೇಟ್. ಹಾಗಾಗಿ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು h ಕ್ರಾಸ್ ಡಿವೈಡೆಡ್ ಬೈ 2πi. ಸೊ ಇದು ಈಕ್ವೇಷನ್ ಫ್ರೀಕ್ವೆನ್ಸಿಗೆ ಫಾರ್ ಟ್ರಾನ್ಸಿಷನ್ ಬಿಟ್ವೀನ್ 0 to 1 ಸ್ಟೇಟ್. ಸೊ ಹಾಗಾದರೆ ಇದು ಈ ಈಕ್ವೇಷನ್ನ ರೀಅರೇಂಜ್ ಮಾಡಿ ಐಗೆ ವ್ಯಾಲ್ಯೂಸನ್ನು ಬರ್ಕೊಳ್ಳಿ. ಈಕ್ವೇಷನ್ನ ಇನ್ ಟರ್ಮ್ಸ್ ಆಫ್ ಐ h ಕ್ರಾಸ್ ಡಿವೈಡೆಡ್ ಬೈ 2π ನ್ಯೂ. h ಕ್ರಾಸನ್ನು h ಡಿವೈಡೆಡ್ ಬೈ 2πಯನ್ನು ಸಬ್ಸ್ಟಿಟ್ಯೂಟ್ ಮಾಡ್ಬೋದು. h ಕ್ರಾಸ್ ಇಸ್ ಈಕ್ವಲ್ ಟು 2 ಡಿವೈಡೆಡ್ ಬೈ h ಓವರ್ 2π h ಕ್ರಾಸ್ ಅಂದರೆ. ಸೊ ಐಯನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಐ ಇಸ್ ಈಕ್ವಲ್ ಟು h ಅಂದರೆ h ವ್ಯಾಲ್ಯೂ ಹಾಕಿ ಪ್ಲಾಂಕ್ಸ್ ಕಾನ್ಸ್ಟೆಂಟ್ 4π² ಕಾನ್ಸ್ಟೆಂಟ್ ವ್ಯಾಲ್ಯೂ ಹಾಕಿ ದೆನ್ ನ್ಯೂ ಅದು ಗಿವನ್ ವ್ಯಾಲ್ಯೂ. ಸೊ ಇವಕ್ಕೆಲ್ಲದಕ್ಕೂ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ ಯು ಗೆಟ್ I is equal to 1.456 into 10 raised to minus 46 kg meter square. ಇದಿಷ್ಟು ಮೊಮೆಂಟ್ ಆಫ್ ಇನರ್ಷಿಯಾ. ಉಳಿದಿದ್ದು ಬಾಂಡ್ ಲೆಂತ್ ಮತ್ತು ಲೋಯೆಸ್ಟ್ ಎನರ್ಜಿಯನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ ನೋಡೋಣ. ಬಾಂಡ್ ಲೆಂತ್ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ನಮಗೆ ರೆಡ್ಯೂಸ್ಡ್ ಮಾಸ್ ಬೇಕಾಗುತ್ತೆ. ಸೊ ರೆಡ್ಯೂಸ್ಡ್ ಮಾಸ್ m' is equal to m1 into m2 ಡಿವೈಡೆಡ್ ಬೈ m1 ಪ್ಲಸ್ m2. ಇಲ್ಲಿ ಒಂದು ಕಾರ್ಬನ್ನು ಮತ್ತೊಂದು ಆಕ್ಸಿಜನ್ನು. ಹಾಗಾಗಿ m1 ಆ್ಯಂಡ್ m2 12 AMU ಮತ್ತು 16 AMU ಇರುತ್ತೆ. ಕಾರ್ಬನ್ದು ಆಕ್ಸಿಜನ್ದು ಅಟಾಮಿಕ್ ವೆಯ್ಟ್ ಅದು ಆರ್ ಮಾಲಿಕ್ಯುಲರ್ ವೆಯ್ಟ್ 12 ಆ್ಯಂಡ್ 16. ಅದನ್ನು ನೀವು kgಗೆ ಕನ್ವರ್ಟ್ ಮಾಡ್ಕೊಬೇಕು. ಅದು ಮಲ್ಟಿಪ್ಲೈಡ್ ಬೈ 1.66 ಇಂಟು 10 raised to minus 27 kg. ಸೊ ರೆಡ್ಯೂಸ್ಡ್ ಮಾಸ್ 1.138 ಇಂಟು 10 raised to minus 26 kg ಬರುತ್ತೆ. ದೆನ್ I is equal to m'(r²). ಈಕ್ವೇಷನ್ನ ತಗೊಂಡು ಆರ್ಗೆ ವ್ಯಾಲ್ಯೂನ ಬರ್ಕೊಳ್ಳೋಣ. ಸ್ಕ್ವೇರ್ ರೂಟ್ ಆಫ್ I ಡಿವೈಡೆಡ್ ಬೈ m'. ಸೊ I ಮೊಮೆಂಟ್ ಆಫ್ ಇನರ್ಷಿಯಾ ಕ್ಯಾಲ್ಕುಲೇಟ್ ಮಾಡಿದ್ದೀರಾ ಹಿಂದೆ, ಮತ್ತು ರೆಡ್ಯೂಸ್ಡ್ ಮಾಸ್ ಕೂಡ ಗೊತ್ತು ವ್ಯಾಲ್ಯೂ. ಇವೆರಡೂ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ R is equal to 1.131 ಇಂಟು 10 raised to minus 10 ಇರುತ್ತೆ. ಇದು ಆ್ಯಕ್ಚುಲಿ ಮೀಟರಲ್ಲಿ ಬರೀಬೇಕು. R is equal to 1.131 ಇಂಟು 10 raised to minus 10 ಮೀಟರ್ ಅಥವಾ 1.131 ಆಂಗ್ಸ್ಟ್ರಾಮ್ ಮಿನಿಟ್ ಅಂತ ಕೂಡ ಬರಿಬೋದು. ದೆನ್ ದ ಲೋಯೆಸ್ಟ್ ಎನರ್ಜಿ ಈಸ್ ಗಿವನ್ ಬೈ J ಫಾರ್ J is equal to 1 ಸ್ಟೇಟ್. ಸೊ h ಕ್ರಾಸ್ ಸ್ಕ್ವೇರ್ ಡಿವೈಡೆಡ್ ಬೈ 2i ಇಂಟು J ಇಂಟು J+1. ಇದು ಈಕ್ವೇಷನು ಎನರ್ಜಿದು. ಸೊ h ಕ್ರಾಸ್ ಸ್ಕ್ವೇರ್ ಬೈ i, ಜೆಗೆ 1ಅನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ h ಕ್ರಾಸ್ ಸ್ಕ್ವೇರ್ ಬೈ i ಬರುತ್ತೆ. ದೆನ್ h ಕ್ರಾಸ್ ಜಾಗದಲ್ಲಿ h ಡಿವೈಡೆಡ್ ಬೈ 2π ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ h² ಡಿವೈಡೆಡ್ ಬೈ 4π² i. ನಿಮ್ಗೆ ಇದೆಲ್ಲ ಕಾನ್ಸ್ಟೆಂಟ್ಸ್ ವ್ಯಾಲ್ಯೂಸ್ ಗೊತ್ತು, h ಗೊತ್ತು ಮತ್ತು ಪೈ. ಸೊ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿ ಐ ವ್ಯಾಲ್ಯೂ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದೀವಿ ಮೊಮೆಂಟ್ ಆಫ್ ಇನರ್ಷಿಯಾನ. ಸೊ ಹಾಗಾಗಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ ಜೌಲ್ಸಲ್ಲಿ ಬರುತ್ತೆ. ಆ ಜೌಲಲ್ಲಿ ಬಂದಿರೋದನ್ನ
ಡಿವೈಡೆಡ್ ಬೈ ಚಾರ್ಜ್ ಆಫ್ ಅನ್ ಎಲೆಕ್ಟ್ರಾನ್ ಮಾಡಿದ್ರೆ ಅದು ಎಲೆಕ್ಟ್ರಾನ್ ವೋಲ್ಟಲ್ಲಿ ಬರುತ್ತೆ. ಸೊ ಫೈನಲ್ ಆನ್ಸರ್ ಎನರ್ಜಿದು ಎಷ್ಟಿದೆ 4.77 × 10⁻⁴ ಎಲೆಕ್ಟ್ರಾನ್ ವೋಲ್ಟ್. ಇದು ಕಾರ್ಬನ್ ಮಾನಾಕ್ಸೈಡ್ನ ಮೊಮೆಂಟ್ ಆಫ್ ಇನರ್ಷಿಯಾ, ಬಾಂಡ್ ಲೆಂತ್ ಅಂಡ್ ಲೋಯೆಸ್ಟ್ ಎನರ್ಜಿ ವ್ಯಾಲ್ಯೂ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ. ವಿತ್ ಎಕ್ಸಿಸ್ಟಿಂಗ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 435.8 nanometer, a Raman line at a wavelength of 462.4 nanometer was observed. Find the corresponding anti-Stokes lines. ಅಂದರೆ ಇಲ್ಲಿ Stokes lines and anti-Stokes lines are equally spaced. Corresponding Stokes and anti-Stokes lines are equally spaced from the original line. ಅದೊಂದು ಪಾಯಿಂಟ್ ಅನ್ನು ನೆನಪಿಟ್ಕೊಬೇಕು. ಅಂದರೆ on either side of the Rayleigh line corresponding Stokes and anti-Stokes lines are equally spaced. ಅಂದರೆ ಇದು ಎಷ್ಟಿರುತ್ತೋ ಇದು ಅಷ್ಟೇ ಇರುತ್ತೆ ಅಂತ ಇನ್ನೊಂದು ಸೈಡಲ್ಲಿ ಆಂಟಿ-ಸ್ಟೋಕ್ಸ್ ಲೈನು. ಹಾಗೆ ಈ ಆಂಟಿ-ಸ್ಟೋಕ್ಸ್ ಲೈನ್ ಮತ್ತು ಇದಕ್ಕೂ ಕರೆಸ್ಪಾಂಡಿಂಗ್ ಇದು ಮತ್ತು ಇದು ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೆ ಫ್ರಮ್ ದ Rayleigh ಲೈನ್ ಆರ್ ಒರಿಜಿನಲ್ ಲೈನು. ಸೊ ಇಲ್ಲಿ ಕೊಟ್ಟಿರೋದು ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಕೊಟ್ಟಿದ್ದಾರೆ. ಅಂದರೆ ಫಾರ್ ಎಕ್ಸಾಂಪಲ್ Rayleigh ಲೈನ್ದು ವೇವ್ ಲೆಂತ್ ಕೊಟ್ಟಿದ್ದಾರೆ ಅಂದ್ಕೊಳ್ಳೋಣ. ದೆನ್ ದ ಎಕ್ಸಿಸ್ಟಿಂಗ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 435.8 nanometer. ಒಂದು Rayleigh ಲೈನ್ದು 462.4 nanometer ವೇವ್ ಲೆಂತ್ ಕೊಟ್ಟಿದ್ದಾರೆ. ಹಾಗೆಯೇ ಸ್ಟೋಕ್ಸ್ ಲೈನ್ಸ್ದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಂದರೆ 435.8 nanometer. ಫಾರ್ ಎಕ್ಸಾಂಪಲ್ ಯಾವುದೋ ಇದರಲ್ಲಿ ಒಂದು ಅಂತ ಅಂದ್ಕೊಳ್ಳೋಣ. 435.8 ನ್ಯಾನೋಮೀಟರಲ್ಲಿ ಸ್ಟೋಕ್ಸ್ ಲೈನ್ಸ್ದು. ಸೊ ಹಾಗಾದರೆ ಫೈಂಡ್ ದ ಕರೆಸ್ಪಾಂಡಿಂಗ್ ಆಂಟಿ-ಸ್ಟೋಕ್ಸ್ ಲೈನ್ಸ್ ಅಂತ. ವಿತ್ ಎಕ್ಸಿಸ್ಟಿಂಗ್ ರೇಡಿಯೇಷನ್ ಆಫ್ ವೇವ್ ಲೆಂತ್ 435.8 nanometer, a Raman line at a wavelength of 462.4 nanometer was observed. Find the corresponding anti-Stokes lines. ಇದು ಇನ್ಸಿಡೆಂಟ್ ರೇಡಿಯೇಷನ್ಸ್ದು, ಇದು ರಾಮನ್ ಲೈನ್ದು ಅಂದರೆ ಸ್ಟೋಕ್ಸ್ ಲೈನ್ದು. ಸೊ ಕರೆಸ್ಪಾಂಡಿಂಗ್ ಇದಕ್ಕೆ ಈ ಸ್ಟೋಕ್ ಲೈನ್ಗೆ ಕರೆಸ್ಪಾಂಡಿಂಗ್ ಆಗಿರೋ ಆಂಟಿ-ಸ್ಟೋಕ್ಸ್ ಲೈನ್ಸ್ದು ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಫಾರ್ ಎಕ್ಸಾಂಪಲ್ ಇದು ಸ್ಟೋಕ್ಸ್ ಲೈನು ಅಂದರೆ 462.4 ಆಗಿದ್ರೆ ಸೊ ಕರೆಸ್ಪಾಂಡಿಂಗ್ ಈ ಕಡೆದ್ರದ್ದು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ ಎಷ್ಟಿರುತ್ತೆ ಅಂತ. ಅದಕ್ಕೆ ನಾವು ಯಾವ ಥರ ಮಾಡಬಹುದು ಅಂತ ನೋಡೋಣ. ಮೊದಲಿಗೆ ರಾಮನ್ ಶಿಫ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಅಂದರೆ ಈ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ ರಾಮನ್ ಶಿಫ್ಟ್. ಸೊ ರಾಮನ್ ಶಿಫ್ಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅದಕ್ಕೋಸ್ಕರ ಏನೆಲ್ಲ ಮಾಡಿದ್ದಾರೆ ಅಂತ. ಸೊ ವೇವ್ ಲೆಂತ್ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ದಟ್ ಈಸ್ 435.8 nanometer. ಅದರದ್ದು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಸೊ ಫ್ರೀಕ್ವೆನ್ಸಿ ಈಸ್ ಈಕ್ವಲ್ ಟು c/λ0. ಲ್ಯಾಂಬ್ಡಾ ಕೊಟ್ಟಿದ್ದಾರೆ, ಸಿ ವೆಲಾಸಿಟಿ ಆಫ್ ಲೈಟ್, ಫ್ರೀಕ್ವೆನ್ಸಿಗೂ ಲ್ಯಾಂಬ್ಡಾಗೂ ಈಕ್ವೇಷನ್ ಇನ್ ಟರ್ಮ್ಸ್ ಆಫ್ ಸಿ, ನ್ಯೂ ಈಸ್ ಈಕ್ವಲ್ ಟು c/λ. ದೆನ್ ಇಲ್ಲಿ ಇನ್ಸಿಡೆಂಟ್ ಫ್ರೀಕ್ವೆನ್ಸಿ ν0. ದೆನ್ ಇನ್ಸಿಡೆಂಟ್ ವೇವ್ ಲೆಂತಿನ ಇನ್ಸಿಡೆಂಟ್ ಲೈಟ್ ರೇಡಿಯೇಷನ್ನ ವೇವ್ ಲೆಂತ್ λ0. ಸೊ ನಮಗೆ ν0 ದಟ್ ಈಸ್ ದ ಫ್ರೀಕ್ವೆನ್ಸಿ ಆಫ್ ಇನ್ಸಿಡೆಂಟ್ ರೇಡಿಯೇಷನ್ ಅವ್ರ ಒರಿಜಿನಲ್ ಲೈನು ಬರುತ್ತೆ. ನೆಕ್ಸ್ಟು ರಾಮನ್ ಲೈನ್ದು ವೇವ್ ಲೆಂತ್ ಕೊಟ್ಟಿದ್ದಾರೆ. ಅದನ್ನು ಯೂಸ್ ಮಾಡಿಕೊಂಡು ರಾಮನ್ ಲೈನ್ನ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡಿ. ಬಂತಲ್ಲ. ಸೊ ಹಾಗಾದರೆ ಸ್ಟೋಕ್ಸ್ ಲೈನಿಂದು ಮತ್ತು Rayleigh ಲೈನಿನ ಫ್ರೀಕ್ವೆನ್ಸಿ ಬಂತು. ಇವೆರಡರ ಡಿಫ್ರೆನ್ಸೇ ರಾಮನ್ ಶಿಫ್ಟ್ ಆಗಿರುತ್ತೆ. ಇದು ರಾಮನ್ ಶಿಫ್ಟ್. ಸೊ ಅದು ಡಿಫ್ರೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಿ. ಸೊ ದಟ್ ಈಸ್ ಈಕ್ವಲ್ ಟು 0.4 × 10⁻14 Hz ಬರುತ್ತೆ. ಸೊ ಫ್ರೀಕ್ವೆನ್ಸಿ ಆಫ್ ಕರೆಸ್ಪಾಂಡಿಂಗ್ ಆಂಟಿ-ಸ್ಟೋಕ್ಸ್ ಲೈನ್. ಹಾಗಾದರೆ ನಮಗೆ ಇದು ರಾಮನ್ ಫ್ರೀಕ್ವೆನ್ಸಿ ಅಂದರೆ ಶಿಫ್ಟ್ ಇನ್ ಫ್ರೀಕ್ವೆನ್ಸಿ. ಇದು ಇಲ್ಲಿಂದ ಇಲ್ಲಿಗೆ ಎಷ್ಟು ಶಿಫ್ಟ್ ಆಯಿತು ಅಂತ ಫ್ರೀಕ್ವೆನ್ಸಿ. ಹಾಗೆ ಆಂಟಿ-ಸ್ಟೋಕ್ಸ್ ಲೈನಿಂದು ನಾವು ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ಇನಿಷಿಯಲ್ ವೇವ್ಗೆ ಅಂದರೆ ಒರಿಜಿನಲ್ ಲೈನ್ಗೆ ಇದನ್ನು ಆ್ಯಡ್ ಮಾಡಿದ್ರೆ Δν ಅಂದರೆ ರಾಮನ್ ಫ್ರೀಕ್ವೆನ್ಸಿನ ನಮಗೆ ಫ್ರೀಕ್ವೆನ್ಸಿ ಆಫ್ ಕರೆಸ್ಪಾಂಡಿಂಗ್ ಆಂಟಿ-ಸ್ಟೋಕ್ಸ್ ಲೈನು ಬರುತ್ತೆ. ಸೊ ನೋಡಿ, ಇದು ಇನ್ಸಿಡೆಂಟ್ ರೇಡಿಯೇಷನ್ನ ಫ್ರೀಕ್ವೆನ್ಸಿ, ಇದು ರಾಮನ್ ಫ್ರೀಕ್ವೆನ್ಸಿ ಅಥವಾ ರಾಮನ್ ಶಿಫ್ಟು. ಇದಕ್ಕೆ ಆ್ಯಡ್ ಮಾಡಿದ್ರೆ ಅಂದರೆ ಈ ಸೈಡು ಸೇಮ್ ಡಿಸ್ಟೆನ್ಸಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು
ಹಾಗಾಗಿ ಆ್ಯಡ್ ಮಾಡ್ತಾ ಇದ್ದಾರೆ, ಫ್ರೀಕ್ವೆನ್ಸಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಟಿ ಸ್ಟೋಕ್ಸ್ ಲೈನು ಬರುತ್ತೆ ಅಂತ. ಸೊ ಅದರಿಂದ ಫ್ರೀಕ್ವೆನ್ಸಿ ಬಂದಮೇಲೆ ದೆನ್ ವೇವ್ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು ಸಿ ಬೈ ನ್ಯೂ ಫಾರ್ಮುಲಾದಲ್ಲಿ. ಸೊ ಇದು ಸಿ ಬೈ ನ್ಯೂ ಅಂದರೆ ಫ್ರೀಕ್ವೆನ್ಸಿ ಆಫ್ ಕರೆಸ್ಪಾಂಡಿಂಗ್ ಆ್ಯಂಟಿ ಸ್ಟೋಕ್ಸ್ ಲೈನ್. ಸೊ ಲ್ಯಾಂಬ್ಡಾ ಅಂದರೆ ವೇವ್ ಲೆಂತ್ ಕರೆಸ್ಪಾಂಡಿಂಗ್ ಟು ಸ್ಟೋಕ್ ಲೈನ್ ಆಫ್ ವೇವ್ ಲೆಂತ್ 462.4 ನ್ಯಾನೋಮೀಟರ್ ಈಸ್ 412.1 ನ್ಯಾನೋಮೀಟರ್ ಆಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಯಾವುದಾದ್ರು ಒಂದನ್ನು ಕೊಟ್ಟರೆ ಇನ್ನೊಂದು, ಇದು ಸ್ಟೋಕ್ಸ್ ಲೈನ್ಸ್ ಆರ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ ಅಂದರೆ ಇಲ್ಲಿ ರಾಮನ್ ಶಿಫ್ಟನ್ನು ನೀವು ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ರಾಮನ್ ಶಿಫ್ಟ್ ಬಂತಂದರೆ ಕರೆಸ್ಪಾಂಡಿಂಗ್ ಇದು ಸ್ಟೋಕ್ಸ್ ಲೈನ್ ಆರ್ ಆ್ಯಂಟಿ ಸ್ಟೋಕ್ಸ್ ಲೈನ್ದು ವ್ಯಾಲ್ಯೂಸನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು, ಫ್ರೀಕ್ವೆನ್ಸಿ ಮತ್ತು ವೇವ್ ಲೆಂತನ್ನು. So next problem, calculate the rotational energy corresponding to J is equal to 1 for hydrogen molecule given that intermolecular distance is 0.074 nanometer and mass of hydrogen atom is 1.67 into 10 raised to minus 27 kg. Planck's constant value ಕೊಟ್ಟಿದ್ದಾರೆ ಮತ್ತು ಹೈಡ್ರೋಜನ್ ಆಟಮ್ನ ಮಾಸ್ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಮಾಸ್ ಆಫ್ ಈಚ್ ಹೈಡ್ರೋಜನ್ ಆಟಮ್ ಅಂದರೆ ಇಲ್ಲಿ ಸೇಮ್ ಮಾಲಿಕ್ಯೂಲ್ H2 ಆಟಮು. ಸೊ ಮಾಸ್ದು 1.67 into 10 raised to minus 27 kg ಇರುತ್ತೆ. ರೆಡ್ಯೂಸ್ಡ್ ಮಾಸನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ m1 into m2 ಡಿವೈಡೆಡ್ ಬೈ m1 ಪ್ಲಸ್ m2 ಅಂದರೆ ಇಲ್ಲಿ m1 ಮತ್ತು m2 ಎರಡು ಒಂದೇ ವ್ಯಾಲ್ಯೂ ಆಗಿರುತ್ತೆ. ದೆನ್ ರೆಡ್ಯೂಸ್ಡ್ ಮಾಸು ನಮಗೆ 0.837 into 10 raised to minus 27 kg ಬರುತ್ತೆ. ಸೊ ಇಂಟರ್ಮಾಲಿಕ್ಯುಲರ್ ಡಿಸ್ಟೆನ್ಸ್ ಅಥವಾ ಬಾಂಡ್ ಲೆಂತ್ ಆರ್ ಇಸ್ ಈಕ್ವಲ್ ಟು ಅವ್ರು ಕೊಟ್ಟಿದ್ದಾರೆ 0.074 ನ್ಯಾನೋಮೀಟರ್. ಅದನ್ನು ಮೀಟ್ರಿಗೆ ಬರೆಯೋಣ. ನ್ಯಾನೋಮೀಟರ್ 10 raised to minus 9 ಮೀಟರ್ ಆಯಿತು. ಸೊ ದೆನ್ ನೆಕ್ಸ್ಟು ಮೊಮೆಂಟ್ ಆಫ್ ಇನರ್ಷಿಯಾ ಐ ಇಸ್ ಈಕ್ವಲ್ ಟು ಎಮ್ ಡ್ಯಾಶ್ ಆರ್ ಸ್ಕ್ವೇರ್. ಆರ್ ವ್ಯಾಲ್ಯೂ ಗೊತ್ತಿದೆ, ಎಮ್ ಡ್ಯಾಶ್ ಗೊತ್ತಾಯಿತು. ದೆನ್ ನಾವು ಐಯನ್ನು ಕ್ಯಾಲ್ಕುಲೇಟ್ ಮಾಡ್ಬೋದು. ಕರೆಸ್ಪಾಂಡಿಂಗ್ ರೊಟೇಷನಲ್ ಎನರ್ಜಿನೂ ಕೂಡ ಮಾಡ್ಬೋದು ಫಾರ್ ಜೆ ಇಸ್ ಈಕ್ವಲ್ ಟು 1 ಸ್ಟೇಟ್ಗೆ. ಸೊ ಜೆ ಇಂಟು ಜೆ ಪ್ಲಸ್ 1 ಎಚ್ ಸ್ಕ್ವೇರ್ ಡಿವೈಡೆಡ್ ಬೈ 2i. ಇಲ್ಲಿ ಎಲ್ಲ ಗೊತ್ತಿರೋ ಟರ್ಮ್ಸೇನೆ, ಎಚ್ ಇರ್ಬೋದು, ಜೆ ಇರ್ಬೋದು ಮತ್ತು ಮೊಮೆಂಟ್ ಆಫ್ ಇನರ್ಷಿಯಾ ಐ. ಸೊ ಜೆ ಇಸ್ ಈಕ್ವಲ್ ಟು 1 ಸ್ಟೇಟ್ ಅವ್ರು ಹೇಳಿರೋದು. ಹಾಗಾಗಿ ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ ದೆನ್ ಅಲ್ಲೂ ಕೂಡ ಜೌಲಲ್ಲಿ ಇರೋದು ಎಲೆಕ್ಟ್ರಾನ್ ವೋಲ್ಟ್ಗೆ ಕನ್ವರ್ಟ್ ಮಾಡಬೇಕಂದ್ರೆ ಡಿವೈಡೆಡ್ ಬೈ ಚಾರ್ಜ್ ಆಫ್ ದ ಎಲೆಕ್ಟ್ರಾನ್ ಮಾಡ್ತೀರಾ. ದೆನ್ ಫೈನಲ್ ಆಗಿ 0.152 ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ ರೊಟೇಷನಲ್ ಎನರ್ಜಿ ಲೆವೆಲ್ದು. ಸೊ ನೆಕ್ಸ್ಟ್ in an experiment in the study of Raman effect using mercury green radiation of lambda is equal to 546.1 nanometer, a Stokes line of wavelength 553.3 nanometer was observed. Find the Raman shift and wavelength corresponding to anti-Stokes line. ಹಿಂದಿನ ಥರನೇ ಸೇಮ್ ಪ್ರಾಬ್ಲಮ್ ಇದೆ, ಸೇಮ್ ಅದೇ ಪ್ರೊಸೀಜರನ್ನು ಫಾಲೋ ಮಾಡಬೇಕು ನೀವು. ಮೊದಲಿಗೆ ಇನ್ಸಿಡೆಂಟ್ ರೇಡಿಯೇಷನ್ನು, ವ್ಯಾಲ್ಯೂ ಆಫ್ ಎಕ್ಸೈಟಿಂಗ್ ರೇಡಿಯೇಷನ್ 546.1 ನ್ಯಾನೋಮೀಟರು. ದೆನ್ ಅದನ್ನು 10 to minus 10 ಮೀಟರ್ಗೆ ಕನ್ವರ್ಟ್ ಮಾಡ್ಕೊಬೋದು. ಫ್ರೀಕ್ವೆನ್ಸಿ ಆಫ್ ಎಕ್ಸೈಟಿಂಗ್ ರೇಡಿಯೇಷನ್ ಸಿ ಬೈ ಲ್ಯಾಂಬ್ಡಾ. ಸೊ ಅದನ್ನು ಸಿನಲ್ಲೇ ಇಟ್ಟಿದ್ದಾರೆ. ಸೊ ವೇವ್ ಲೆಂತ್ ಆಫ್ ಅಂದರೆ ಇದು ಒರಿಜಿನಲ್ ಲೈನಿಂದು 546.1 ನ್ಯಾನೋಮೀಟರ್. ಸೊ ಅದರ ಫ್ರೀಕ್ವೆನ್ಸಿನ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದ್ದಾರೆ. ಅದು ಸಿ ಇನ್ ದಿ ಫಾರ್ಮ್ ಆಫ್ ಸಿನಲ್ಲೇ ಇಟ್ಟಿದ್ದಾರೆ. ದೆನ್ ಅದ್ರ ವೇವ್ ಲೆಂತು ಇದು ಸ್ಟೋಕ್ಸ್ ಲೈನಿನ ವೇವ್ ಲೆಂತ್ ಆಗುತ್ತೆ. ಸೊ ಕರೆಸ್ಪಾಂಡಿಂಗ್ ಫ್ರೀಕ್ವೆನ್ಸಿ ಆಫ್ ಸ್ಟೋಕ್ಸ್ ಲೈನು ಸಿ ಬೈ ಲ್ಯಾಂಬ್ಡಾ 1 ಅದು ಕ್ಯಾಲ್ಕುಲೇಟ್ ಮಾಡ್ಬೋದು, ನಿಮಗೆ ಅಷ್ಟು ಬರುತ್ತೆ. ಸೊ ಸಿ ಡಿವೈಡೆಡ್ ಬೈ ಲ್ಯಾಂಬ್ಡಾ 1 ಇಸ್ ಈಕ್ವಲ್ ಟು ಫ್ರೀಕ್ವೆನ್ಸಿ ಆಫ್ ಸ್ಟೋಕ್ಸ್ ಲೈನು. ದೆನ್ ರಾಮನ್ ಶಿಫ್ಟ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಡಿಫ್ರೆನ್ಸ್ ಇನ್ ಫ್ರೀಕ್ವೆನ್ಸಿ. ಸೊ ಅದು ಕೂಡ ಬರುತ್ತೆ 813 into 10 raised to 10 ಹರ್ಟ್ಸ್ ಬರುತ್ತೆ. ಸೊ ಕರೆಸ್ಪಾಂಡಿಂಗ್ ಆ್ಯಂಟಿ ಸ್ಟೋಕ್ಸ್ ಲೈನಿಂದ ನೀವು ಫ್ರೀಕ್ವೆನ್ಸಿ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಒರಿಜಿನಲ್ ಲೈನ್ಗೆ ಇದನ್ನು ಆ್ಯಡ್ ಮಾಡಬೇಕಾಗುತ್ತೆ. ಇದು ಒರಿಜಿನಲ್ ಲೈನಿನ ಫ್ರೀಕ್ವೆನ್ಸಿ, ಇದು ರಾಮನ್ ಫ್ರೀಕ್ವೆನ್ಸಿ ಅಥವಾ ರಾಮನ್ ಶಿಫ್ಟ್. ಆ್ಯಡ್ ಮಾಡಿದ್ರೆ ನಿಮಗೆ ಫೈನಲ್ ಆನ್ಸರ್ ಸಿನಲ್ಲೇ ಇಟ್ಟಿದ್ದಾರೆ. ಆಮೇಲೆ ಸಿ ವ್ಯಾಲ್ಯೂನ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡ್ಬೋದು. ದೆನ್ ವೇವ್ ಲೆಂತ್ ಆಫ್ ಆ್ಯಂಟಿ ಸ್ಟೋಕ್ಸ್ ಲೈನ್ ಸಿ ಬೈ ಲ್ಯಾಂಬ್ಡಾ. ಸೊ ಸಿ ಇಲ್ಲಿ ಎರಡು ಕ್ಯಾನ್ಸಲ್ ಆಗುತ್ತೆ. ಸಿಂಪ್ಲಿಫೈ ಮಾಡಿದ್ರೆ
5381 ಆಂಗ್ಸ್ಟ್ರಾಮ್ ಯೂನಿಟ್ ಬರುತ್ತೆ. ಇದು ಸೇಮ್ ಹಿಂದಿನ ಥರನೇ ಪ್ರಾಬ್ಲಮ್ಮು. ಸೊ ನೆಕ್ಸ್ಟ್ ಕೆಲವೊಂದು ಕಾನ್ಸೆಪ್ಟ್ ಕ್ವಶನ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ. ನೋಡಿ ಇಲ್ಲಿ, ಸ್ಟೋಕ್ಸ್ ಲೈನ್ಸ್ ಆರ್ ಆಲ್ವೇಸ್ ಮೋರ್ ಇಂಟೆನ್ಸ್ ದ್ಯಾನ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್, ಎಕ್ಸ್ಪ್ಲೈನ್ ಅಂತ ಕೇಳ್ಬೋದು. ಇಲ್ಲಿ ರಾಮನ್ ಸ್ಪೆಕ್ಟ್ರಮಲ್ಲಿ ಸ್ಟೋಕ್ಸ್ ಲೈನ್ಸು ಇಂಟೆನ್ಸಿಟಿ ಜಾಸ್ತಿ ಇರುತ್ತೆ ವೆನ್ ವಿ ಕಂಪೇರ್ ಟು ಆ್ಯಂಟಿ ಸ್ಟೋಕ್ಸ್ ಲೈನ್ಸ್. ಇದಕ್ಕೆ ರೀಸನ್ ಏನು ಹೇಳ್ತಾರೆ ನೋಡಿ. ಅಟ್ ಆರ್ಡಿನರಿ ಟೆಂಪರೇಚರ್ ಅಥವಾ ರೂಮ್ ಟೆಂಪರೇಚರಲ್ಲಿ ಮಾಲಿಕ್ಯೂಲ್ಸು, ಅಟ್ ಆರ್ಡಿನರಿ ಟೆಂಪರೇಚರ್ ದೆರ್ ಆರ್ ಮೋರ್ ಮಾಲಿಕ್ಯೂಲ್ಸ್ ಇನ್ ಲೋಯರ್ ಎನರ್ಜಿ ಸ್ಟೇಟ್. ಅಂದರೆ ಲೋಯರ್ ಎನರ್ಜಿ ಸ್ಟೇಟಲ್ಲಿ ಜಾಸ್ತಿ ಮಾಲಿಕ್ಯೂಲ್ಸ್ ಇರುತ್ತೆ. ಸೊ ಹಾಗಾಗಿ ಈ ಮಾಲಿಕ್ಯೂಲ್ಸು ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತವೆ. ನಮಗೆ ರಾಮನ್ ಎಫೆಕ್ಟು ಸ್ಟಡಿ ಮಾಡುವಾಗ, ಅಂದರೆ ಲೈಟ್ ಪಾಸ್ ಮಾಡಿದಾಗ ಮೊನೋಕ್ರೋಮ್ಯಾಟಿಕ್ ಲೈಟ್, ಅಂದರೆ ಜಾಸ್ತಿ ಹೆಚ್ಚಿಗೆ ನಂಬರ್ ಆಫ್ ಮಾಲಿಕ್ಯೂಲ್ಸು ಎಲೆಕ್ಟ್ರಾನ್ ರೇಡಿಯೇಷನ್ನಿಂದ ಎನರ್ಜಿನ ಅಬ್ಸರ್ವ್ ಮಾಡಿಕೊಂಡು ಹೈಯರ್ ಎನರ್ಜಿ ಸ್ಟೇಟ್ಗೆ ಹೋಗ್ತವೆ. ಅಂದರೆ ಇಲ್ಲಿ ನಮಗೆ ಹೊರಗಡೆ ಬರೋದು ಸ್ಕ್ಯಾಟರ್ ಆಗಿ ನಂಬರ್ ಆಫ್ ಸ್ಟೋಕ್ಸ್ ಲೈನ್ಸ್ದು ಜಾಸ್ತಿ ಇರುತ್ತೆ ಅಂತ ಹೇಳ್ಬಿಟ್ಟು. ಅಂದರೆ ಇಲ್ಲಿ ಆರ್ಡಿನರಿ ಟೆಂಪರೇಚರಲ್ಲಿ ಮಾಲಿಕ್ಯೂಲು ಲೋಯರ್ ಎನರ್ಜಿ ಸ್ಟೇಟಲ್ಲಿ ಇರ್ತವೆ, ಅವೇ ಜಾಸ್ತಿ. ಅದರಿಂದ ಎನರ್ಜಿನ ಜಾಸ್ತಿ ನಂಬರ್ ಆಫ್ ಮಾಲಿಕ್ಯೂಲ್ಸು ಹೆಚ್ಚಿಗೆ ಇರುತ್ತೆ. ಯಾವುದು ಇನ್ಸಿಡೆಂಟ್ ರೇಡಿಯೇಷನ್ ಫೋಟಾನಿಂದ ಎನರ್ಜಿನ ತಗೊಳ್ಳೋವು. ಹಾಗಾಗಿ ಸ್ಟೋಕ್ಸ್ ಲೈನಿಂದು ಫ್ರೀಕ್ವೆನ್ಸಿ ಜಾಸ್ತಿ ಇರುತ್ತೆ. ಬಟ್ ಅಟ್ ರೂಮ್ ಟೆಂಪರೇಚರಲ್ಲಿ ನಮಗೆ ಎಕ್ಸೈಟೆಡ್ ಸ್ಟೇಟಲ್ಲಿ ಇರೋ ಮಾಲಿಕ್ಯೂಲ್ಸು ಕಡಿಮೆ ಇರುತ್ತೆ, ನಂಬರ್ ಆಫ್ ಮಾಲಿಕ್ಯೂಲ್ಸ್ ವಿಚ್ ಆರ್ ಇನ್ ಎಕ್ಸೈಟೆಡ್ ಸ್ಟೇಟು. ಹಾಗಾಗಿ ಲಾಸ್ ಮಾಡ್ಕೊಳ್ಳೋ ಎನರ್ಜಿ ಯಾವುದು ಮಾಲಿಕ್ಯೂಲ್ಸು, ಅವುಗಳ ಸಂಖ್ಯೆ ಕಡಿಮೆ. ಸೊ ಅದಕ್ಕೋಸ್ಕರ ಅವು ಆ್ಯಂಟಿ ಸ್ಟೋಕ್ಸ್ ಲೈನ್ಸು. ನಾವು ಯಾವ ರೇಡಿಯೇಷನ್ಸು ಮಾಲಿಕ್ಯೂಲ್ಸಿಂದ ಎನರ್ಜಿನ ಅಬ್ಸರ್ವ್ ಮಾಡ್ಕೊಳ್ತವೆ, ಅದು ಎನರ್ಜಿ ಜಾಸ್ತಿಯಾಗಿ ಸ್ಕ್ಯಾಟರ್ ಆಗಿ ಹೊರಗಡೆ ಬರ್ತವೆ. ಸೊ ಅಲ್ಲಿ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಅವ್ರ ಫೋಟಾನ್ಸು ಕಮ್ಮಿ ಇರುತ್ತೆ, ಅಥವಾ ನಂಬರ್ ಆಫ್ ಮಾಲಿಕ್ಯೂಲ್ಸೇ ಎಕ್ಸೈಟೆಡ್ ಸ್ಟೇಟಲ್ಲಿ ಕಮ್ಮಿ ಇರೋದ್ರಿಂದ ರೂಮ್ ಟೆಂಪರೇಚರಲ್ಲಿ ಸೊ ಕಡಿಮೆ ಸಂಖ್ಯೆಯಲ್ಲಿ ಫೋಟಾನ್ಸು ಎನರ್ಜಿನ ಮಾಲಿಕ್ಯೂಲ್ಸಿಂದ ಪಡ್ಕೊಳ್ತವೆ. ಸೊ ಹಾಗಾಗಿ ಆ್ಯಂಟಿ ಸ್ಟೋಕ್ಸ್ ಲೈನ್ನ ಇಂಟೆನ್ಸಿಟಿ ಅಂದರೆ ನಂಬರ್ ಆಫ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸು ಕಡಿಮೆ ಇರುತ್ತೆ ಕಂಪೇರ್ಡ್ ಟು ಸ್ಟೋಕ್ಸ್ ಲೈನ್ಸ್. ಹಾಗಾಗಿ ಬಟ್ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ನಂಬರ್ ಆಫ್ ಮಾಲಿಕ್ಯೂಲ್ಸ್ ಇನ್ ಎಕ್ಸೈಟೆಡ್ ಸ್ಟೇಟ್ ಅಥವಾ ಹೈ ಎನರ್ಜಿ ಸ್ಟೇಟು ಜಾಸ್ತಿ ಇರುತ್ತೆ. ಹಾಗಾಗಿ ಫೋಟಾನೇ ಎನರ್ಜಿನ ಜಾಸ್ತಿ ತಗೊಳುತ್ತೆ, ಅಂದರೆ ಅಬ್ಸರ್ವ್ ಮಾಡ್ಕೊಳುತ್ತೆ ಮಾಲಿಕ್ಯೂಲಿಂದ. ಸೊ ಅವಾಗ ರಿಲೇಟಿವ್ ಇಂಟೆನ್ಸಿಟಿ ಅಥವಾ ರಿಲೇಟಿವ್ ಪಾಪ್ಯುಲೇಷನ್ ಆಫ್ ಮಾಲಿಕ್ಯೂಲ್ಸ್ ಇನ್ ಹೈಯರ್ ಎನರ್ಜಿ ಸ್ಟೇಟು ಇನ್ಕ್ರೀಸ್ ಆಗೋದ್ರಿಂದ ಸ್ವಲ್ಪ ಇಂಟೆನ್ಸಿಟಿ ಆಫ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸು ಇನ್ಕ್ರೀಸ್ ಆಗುತ್ತೆ. ಅಂದರೆ ವಿತ್ ಇನ್ಕ್ರೀಸ್ ಇನ್ ಟೆಂಪರೇಚರ್ ಇಂಟೆನ್ಸಿಟಿ ಆಫ್ ಆ್ಯಂಟಿ ಸ್ಟೋಕ್ಸ್ ಲೈನ್ಸ್ದು ಇನ್ಕ್ರೀಸ್ ಮಾಡ್ಬೋದು ಅಂತ. ಯಾಕೆ ಅಂದರೆ ಎಕ್ಸೈಟೆಡ್ ಸ್ಟೇಟಲ್ಲಿರೋ ಮಾಲಿಕ್ಯೂಲ್ಸ್ದು ಸಂಖ್ಯೆ ಜಾಸ್ತಿ ಆಗುತ್ತೆ ಅಂತ. ಸೊ ನೆಕ್ಸ್ಟು, ವೈ ದ ಮಾಲಿಕ್ಯೂಲ್ ಶೋಸ್ ಬ್ಯಾಂಡ್ ಸ್ಪೆಕ್ಟ್ರಮ್. ಸೊ ಮಾಲಿಕ್ಯೂಲ್ಸು ಹೇಗೆ ನಮಗೆ ಬ್ಯಾಂಡ್ ಸ್ಪೆಕ್ಟ್ರಮನ್ನು ಕೊಡುತ್ತೆ? ನಿಮಗಾಗಲೇ ಗೊತ್ತಿದೆ, ಮಾಲಿಕ್ಯೂಲ್ಸಲ್ಲಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್, ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್ ಮತ್ತು rotational energy levels. Each electronic energy levels are separated by the energy intervals of the order 1 electron volt to 10 electron volt. ಅಂದರೆ ಸಪರೇಷನ್ ಅಷ್ಟಿರುತ್ತೆ. ಸೊ ಹಾಗಾಗಿ ಈಚ್ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ ಮೇ ಹ್ಯಾವ್ ನಂಬರ್ ಆಫ್ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್. ಸೊ ಅವುಗಳದ್ದು ಸಪರೇಷನ್ ಡಿಸ್ಟೆನ್ಸ್ ಅಥವಾ ಡಿಫ್ರೆನ್ಸ್ ಇನ್ ಎನರ್ಜಿ 0.1 ಎಲೆಕ್ಟ್ರಾನ್ ವೋಲ್ಟು, ಅಂದರೆ ಸಪರೇಷನ್ ಆಫ್ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್. ಹಾಗಾಗಿ ಈಚ್ ವೈಬ್ರೇಷನಲ್ ಎನರ್ಜಿ ಲೆವೆಲ್ಸ್ ಮೇ ಹ್ಯಾವ್ ನಂಬರ್ ಆಫ್ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ವಿಚ್ ಆರ್ ಸಪರೇಟೆಡ್ ಬೈ 10⁻³ ಎಲೆಕ್ಟ್ರಾನ್ ವೋಲ್ಟ್ ಆರ್ಡರು. ಸೊ ಹಾಗಾಗಿ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲಲ್ಲಿ ಮತ್ತಷ್ಟು ವೈಬ್ರೇಷನಲ್ ಲೆವೆಲ್ ಇರುತ್ತೆ. ಆ ಮತ್ತೊಂದಷ್ಟು ವೈಬ್ರೇಷನಲ್ ಲೆವೆಲಲ್ಲಿ ಎನರ್ಜಿ ಲೆವೆಲ್ಸಲ್ಲಿ ನಮಗೆ ರೊಟೇಷನಲ್ ಎನರ್ಜಿ ಲೆವೆಲ್ಸ್ ಇರುತ್ತೆ. ಹಾಗಾಗಿ ಎಲೆಕ್ಟ್ರಾನಿಕ್ ಎನರ್ಜಿ ಲೆವೆಲ್ಸ್ ಅಥವಾ ಮಾಲಿಕ್ಯೂಲ್ಸಲ್ಲಿ ಎನರ್ಜಿ ಲೆವೆಲ್ಸ್, electron orbitals or energy levels consists of large number of levels which are closely spaced
ಟುಗೆದರ್, ಹೆನ್ಸ್ ಗಿವಿಂಗ್ ರೈಸ್ ಟು ಬ್ಯಾಂಡ್ ಸ್ಪೆಕ್ಟ್ರಮ್. ಇಲ್ಲಿ ನಂಬರ್ ಆಫ್ ಎನರ್ಜಿ ಸ್ಟೇಟಸ್ಸೇ ಜಾಸ್ತಿ ಇರುತ್ತೆ, ವಿಚ್ ಆರ್ ಕ್ಲೋಸ್ಲಿ ಸ್ಪೇಸ್ಡ್, ಹಾಗಾಗಿ ಟ್ರಾನ್ಸಿಷನ್ ಜಾಸ್ತಿ ಆಗುತ್ತೆ. ಸೊ ಹಾಗಾಗಿ ಬ್ಯಾಂಡ್ ಸ್ಪೆಕ್ಟ್ರಮನ್ನು ನಾವು ನೋಡಬಹುದು ಇನ್ ಕೇಸ್ ಆಫ್ ಮಾಲಿಕ್ಯೂಲ್ಸ್. ನೆಕ್ಸ್ಟ್ ಇನ್ನೊಂದಿದೆ, ವೈ ಆಲ್ ಮಾಲಿಕ್ಯೂಲ್ಸ್ ಡು ನಾಟ್ ಶೋ ಮಾಲಿಕ್ಯುಲರ್ ಸ್ಪೆಕ್ಟ್ರಾ. ಅಂದರೆ ಕೆಲವೊಂದಷ್ಟು ಮಾತ್ರ ನಮಗೆ ಮಾಲಿಕ್ಯುಲರ್ ಸ್ಪೆಕ್ಟ್ರನ ಕೊಡುತ್ತೆ. ಸೊ ಮಾಲಿಕ್ಯೂಲ್ಸ್ ವಿಚ್ ಹ್ಯಾವ್ ಓನ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ವಿಲ್ ಗಿವ್ ದ ರೊಟೇಷನಲ್ ಸ್ಪೆಕ್ಟ್ರಾ. ನೋಡಿ, ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಯಾವ ಮಾಲಿಕ್ಯೂಲ್ಸ್ಗೆ ಇರುತ್ತೆ ಅವು ರೊಟೇಷನಲ್ ಸ್ಪೆಕ್ಟ್ರಮನ್ನು ಕೊಡುತ್ತೆ ಅಥವಾ ಮಾಲಿಕ್ಯುಲರ್ ಸ್ಪೆಕ್ಟ್ರನ ಕೊಡುತ್ತೆ. ಸೊ ಯಾವ ಮಾಲಿಕ್ಯೂಲ್ಸ್ಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟು ಇರೋದಿಲ್ವೋ ಅವು ಸ್ಪೆಕ್ಟ್ರಮನ್ನು ಮಾಲಿಕ್ಯುಲರ್ ಸ್ಪೆಕ್ಟ್ರಮ್ನ ಕೊಡೋದಿಲ್ಲ ಅಥವಾ ರೊಟೇಷನಲ್ ಸ್ಪೆಕ್ಟ್ರಮ್. ಪರ್ಟಿಕ್ಯುಲರ್ ಆಗಿ ಹೇಳತ್ತಾರೆ ರೊಟೇಷನಲ್ ಸ್ಪೆಕ್ಟ್ರಾ. ಫಾರ್ ಎಕ್ಸಾಂಪಲ್ HCl ಆ್ಯಂಡ್ CO ಇವು ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರುತ್ತೆ. ಆದರೆ H2N2 ಮತ್ತು O2 ಇವುಗಳಿಗೆ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್ ಇರೋದಿಲ್ಲ, ಹಾಗಾಗಿ ರೊಟೇಷನಲ್ ಸ್ಪೆಕ್ಟ್ರಮನ್ನು ಕೊಡಲ್ಲ. ದೀಸ್ ಆರ್ ನಾನ್ ಪೋಲಾರ್ ಮಾಲಿಕ್ಯೂಲ್ಸ್. ಯಾವುದು ಪೋಲಾರ್ ಮಾಲಿಕ್ಯೂಲ್ಸ್ ಇರುತ್ತೆ ಅಂದರೆ ವಿಚ್ ಹ್ಯಾವ್ ಪರ್ಮನೆಂಟ್ ಡೈಪೋಲ್ ಮೊಮೆಂಟ್, ಸೊ ಅವುಗಳು ಮಾತ್ರ ನಮಗೆ ಮಾಲಿಕ್ಯುಲರ್ ಸ್ಪೆಕ್ಟ್ರನ ಕೊಡುತ್ತೆ ಅಂತ ಹೇಳ್ಬಿಟ್ಟು. ಉಳಿದವು ಮಾಲಿಕ್ಯುಲರ್ ಸ್ಪೆಕ್ಟ್ರಮನ್ನು ರೊಟೇಷನಲ್ ಸ್ಪೆಕ್ಟ್ರಮನ್ನು ಕೊಡೋದಿಲ್ಲ. ಇದಿಷ್ಟು ನಿಮಗೆ ಪ್ರಾಬ್ಲಮ್ಸು ಮತ್ತು ಕೆಲವೊಂದಷ್ಟು ಕಾನ್ಸೆಪ್ಟ್ ಕ್ವಶನ್ಸ್ ಡಿಸ್ಕಸ್ ಮಾಡಿದ್ವಿ. ಸೊ ಹಾಗಾದರೆ ನಿಮಗೆ ಇನ್ನೂ ಹೆಚ್ಚಿಗೆ ವರ್ಕಡ್ ಎಕ್ಸಾಂಪಲ್ಸು ಮತ್ತು ಕಾನ್ಸೆಪ್ಟ್ ಕ್ವಶನ್ಸ್ ಬೇಕು ಅಂದರೆ ನೀವು ಸುಮಾರು ಟೆಕ್ಸ್ಟ್ ಬುಕ್ಗಳನ್ನು ರೆಫರ್ ಮಾಡಿ ಖಂಡಿತ ವಿಷಯಗಳನ್ನು ಚೆನ್ನಾಗಿ ತಿಳ್ಕೊಳ್ಬೋದು. ಥ್ಯಾಂಕ್ ಯು.